ನಿಂದಾಗ್ಲೇ ಊಟ ಆಯ್ತು ತಾನೆ? ಇದ್ಯಾರಿಗ್ಲಾ? ಅಜ್ಜಿ ಅದು ಏನದು ಇದು ಸರಿಯಾಗಿ ಹೇಳ. ಅಜ್ಜಿ ಇದು ಭಾವನಾ ಮೇಡಮ್ ಅವ್ರಿಗೆ ಅಜ್ಜಿ. ನೀ ಬಾಯಿಗಿಟ್ಟಾಕ ಏನ್ಲಾಗೈತೆ ನಿನ್ಗೆ? ನೀನ್ ಹೆಂಗಿದ್ದೆ? ಹುಲಿ ಹುಲಿ ಇದ್ದಂಗಿದ್ಯಲ್ಲೋ. ಮದ್ವೆ ಮಾಡ್ಕೊಂಡಿದ್ದೇಟ್ಗೆ ಹೆಂಡತಿ ಸೆರ್ಗಿಟ್ಕೊಂಡು ಬಾಲ ಇಲ್ದಿರೋ ಬೆಕ್ಕಾಡ್ದಂಗ ಆಡ್ತೀಯಲ್ಲೋ. ನಾಚಿಕೆ ಆಗಕ್ಕಿಲ್ಲ? ಅಜ್ಜಿ ನೀ ಸುಮ್ಕೆ ನಿಂತ್ಕೊಳ್ಳ. ಅಜ್ಜಿ ಅಂತೆ ಅಜ್ಜಿ ಅಲ್ಲ ಕಳ್ಳ. ಅವಳ ತವ ಆಸ್ತಿ ಆಯ್ತಾ, ಅಂತಸ್ತೈತಾ, ಏನ್ಲ ಐತೆ ಅವಳ ಹತ್ರ? ಹೋಗ್ಲಿ, ಸರಿಯಾಗಿ ಆಯ್ತು, ವಯಸ್ಸಾದ್ರೂ ಐತೆಲ್ಲ. ನಿಂಗಿಂತ ದೊಡ್ಡವಳು ಕಂಡ್ಲಾ? ಅವಳನ್ನ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟು ಏನೋ ಸೀಮೆಗಿಲ್ದಿರೋ ತ್ರಿಪುರ ಸುಂದರಿನ ಮದ್ವೆ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಮೆರೀತಾ ಇದೆಯಲ್ಲ. ಅವಳು ಮಾಟ ಮಾಡ್ತಿ ನಿನ್ ತಲೆ ಕೆತ್ತಿ ತಾಳಿ ಕಚ್ಕೊಂಡವಳೆ. ಅಜ್ಜಿ ದಯವಿಟ್ಟು ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವ್ರಿಗಿದೆಲ್ಲ ಗೊತ್ತಿಲ್ಲ. ಅವ್ರು ಒಳ್ಳೆಯವ್ರ ಅಜ್ಜಿ. ಹೌದಾ? ಛೇ, ನಂಗಿದು ಗೊತ್ತೇ ಆಗ್ಲಿಲ್ವಲ್ಲ. ಒಳ್ಳೆವಳಂತೆ ಒಳ್ಳೆವಳು. ಒಳ್ಳೆವಳಾಗಿದ್ದಕ್ಕೆ ಮನೇನ ಹಿಂಗೆ ತುಂಡಾಗಿ ಕತ್ತರಿಸಾಕಿರೋದು. ಅಲ್ಲ, ನಾನು ಯಾವಾಗ ನೋಡಿದ್ರು ಅವಳನ್ನ ಬೈತಾ ಇರ್ತೀನಿ ಅಂತ ನನಗೆ ಬೈತಾ ಇರ್ತೀಯಲ್ಲ. ಅವಳೇನ್ ದೊಡ್ಡ ಜಮೀನ್ದಾರ್ ಮನೆ ವಂಶದವಳೆ ಅಲ್ಲ, ಕೆಟ್ಟ ಜಾತಕದವಳು. ಅಜ್ಜಿ ನಾನು ಅವ್ರನ್ನ ಮನ್ಸಾರೆ ಪ್ರೀತಿವ್ನಿ, ಅವ್ರ ಕುದ್ಕೆಗೆ ತಾಳಿನೂ ಕಟ್ಟಿವ್ನಿ. ನನಗೆ ಈ ಜಾತಕ ಭವಿಷ್ಯ ಇದೆಲ್ಲ ಬೇಡ ಕಣಜ್ಜಿ. ಗಂಡನಾಗಿ ಅವ್ರನ್ನ ಚಂದಾಗಿ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ. ನಾನು ಅದನ್ನ ಮಾಡ್ತೀನಿ ಅಷ್ಟೇ. ಸುಮ್ಕೆ ನಿಂತ್ಕೊಳ್ಳ ಕಂಡಿವ್ನಿ. ಅಲ್ಲ ಕಣ್ಣ, ಅವಳು ಯಾವ ಸೀಮೆ ಯಂಗ್ಸ್ಲ? ಯಂಗ್ಸಾದವಳು ಗಂಡ್ಸ್ಗೆ ಉಣ್ಣಕ್ಕೆ ಇಕ್ಬೇಕು ಅಂತದ್ರಲ್ಲಿ ಗಂಡಸ್ರ ಕೈಲೇ ಉಣ್ಣಕ್ಕೆ ಇಕ್ಕಿಸ್ಕೊತಾವಳಲ್ಲ. ನಾಚಿಕೆ ಆಗಕ್ಕಿಲ್ಲ ಅವಳಿಗೆ? ಗಂಡ್ಸು ಗಂಡ್ಸಾಗಿರ್ಬೇಕು, ಯಂಗ್ಸು ಯಂಗ್ಸಾಗಿರ್ಬೇಕು ಕಣ್ಲ. ಆಗ್ಲೇನೆಯ ಸಂಸಾರ ಚಂದಾಕಿರೋದು. ಅವಳು ಸೇವೆ ಮಾಡ್ಕೊಂಡಿದ್ಯಾ, ಅವಳಿಗಂತೂ ನಾಚಿಕೆ ಮಾನ ಮರುವಾದೆ ಎಂಥದೂ ಇಲ್ಲ. ನೀನು ಇಲ್ವೇಲ್ಲ? ಅಜ್ಜಿ ದಯವಿಟ್ಟು ಸುಮ್ಮನಿರ ಅಜ್ಜಿ. ಎಷ್ಟೇ ಆದ್ರೂ ಅವ್ರ ನನ್ನ ಹೆಂಡತಿ. ನನ್ನ ಹೆಂಡತಿಗೆ ಏನ್ ಬೇಕು ಏನ್ ಬೇಡ ಎಲ್ಲ ತಿಳ್ಕೊಂಡು ಅದನ್ನ ಪೂರೈಸೋದು ನನ್ನ ಕರ್ತವ್ಯ. ಯಾರು ಮಾಡದೇ ಇರೋಂಥದ್ದು ನಾನೇನು ಮಾಡಿಲ್ವಲ್ಲ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿನ ಚಂದಾಗಿ ನೋಡ್ಕೋಬೇಕು ಅಂತಾನೆ ಅನ್ಕೊಳ್ತಾನೆ. ಅದೇ ತರ ನಾನು ಅನ್ಕೊಳ್ತಾವನೆ. ಅದ್ರಲ್ಲಿ ತಪ್ಪೇನಿದ್ದು?